ಹಾಯ್ ಗಾಯ್ಸ್, ವೆಲ್ಕಮ್ ಟು ನಿಫ್ಟಿ 50 ಪ್ರಿಡಿಕ್ಷನ್ ವಿಡಿಯೋ ಫಾರ್ ಟುಮಾರೋ. ಸೊ ನಾಳೆ ಶುಕ್ರವಾರ ನಿಫ್ಟಿ 50 ಏನಾಗ್ಬೋದು ಅಂತ. ಸೊ ಇವತ್ತು ಕ್ಲೋಸ್ ಆಗಿಲ್ಲ ಮಾರ್ಕೆಟು, ಟೈಮ್ ಬಂದು 2:54. ಸೊ ನಾಳೆ ಶುಕ್ರವಾರ ಮಾರ್ಕೆಟ್ ಏನಾಗ್ಬೋದು ಅಂತ. ಸೊ ನೋಡಿ, ಇಲ್ಲಿ ಮೊನ್ನೆ ಒಳ್ಳೆ ಸೆಲ್ಲಿಂಗ್ ಬಂದಿತ್ತು. ಅದಕ್ಕಿಂತ ಮುಂಚೆ ಪ್ರೀವಿಯಸ್ ಡೇಸ್ಗಳು ಸೊ ಇಲ್ಲಿ ಮಾರ್ಕೆಟ್ ಒಂದು ಟ್ರಯಾಂಗಲ್ ಪ್ಯಾಟ್ರನ್ನ ಫಾರ್ಮೇಷನ್ ಮಾಡಿ ಅಪ್ ಸೈಡ್ ನೋಡಿ, ಇಲ್ಲಿಂದ ಬೈಯಿಂಗ್ ಬಂದಿತ್ತಾ, ಇಲ್ಲಿಂದ ಒಳ್ಳೆ ಬೈಯಿಂಗ್ ಬಂದಿತ್ತಾ. ಬೈಯಿಂಗ್ ಬಂದ್ಮೇಲೆ ಈ ಟ್ರಯಾಂಗಲ್ ಪ್ಯಾಟರ್ನ್ ಇದೆಯಲ್ಲ, ಇದು ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತ. ಕಂಟಿನ್ಯೂಷನ್ ಆಗಬೇಕಿತ್ತು, ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಆಗಿ ಮಾರ್ಕೆಟ್ ಮೇಲೆ ಹೋಗ್ಬೇಕಿತ್ತು. ಬಟ್ ಮಾರ್ಕೆಟ್ ಏನಾಯ್ತು, ಈ ತರ ಟ್ರಯಾಂಗಲ್ ಪ್ಯಾಟರ್ನ್ ಮಾಡಿ ಈ ಲೋನ ಬ್ರೇಕ್ ಮಾಡಿ ರಿವರ್ಸಲ್ ಆಯ್ತು. ಬೈಯಿಂಗ್ ಇದ್ದಿದ್ದು ಮಾರ್ಕೆಟ್ ಕಂಟಿನ್ಯೂಷನ್ ಆಗಬೇಕಿದ್ದು ರಿವರ್ಸಲ್ ಆಯ್ತು. ಸೊ ಇಲ್ಲಿಂದ ಸೆಲ್ಲಿಂಗ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಮೊನ್ನೆ ಒಂದು ಒಳ್ಳೆ ಸೆಲ್ಲಿಂಗ್ ಕೂಡ ಬಂದಿತ್ತು. ಸೆಲ್ಲಿಂಗ್ ಬಂದ್ಮೇಲೆ ಒಂದು ಕ್ಲೋಸ್ ಆಗೋ ಟೈಮಲ್ಲಿ ಒಳ್ಳೆ ಬೈಯಿಂಗ್ ಬಂದಿತ್ತು ನಿನ್ನೆ. ಇವತ್ತು ನೋಡಿ, ಇವತ್ತು ಮಾರ್ಕೆಟ್ ಸೈಡ್ ವೇಸ್ ಓಪನ್ ಆಗಿ ಸೆಲ್ಲಿಂಗ್ ಬಂತು, ಬೈಯಿಂಗ್ ಬಂತು. ಕೊನೆಗೆ ಈಗ ಸೈಡ್ ವೇಸ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗೋವಂಥ ಸಿಚುವೇಶನ್ ಅಲ್ಲಿ ಇದೆ. ಬಟ್ ಇಲ್ಲಿ ನಾವು ನೋಡಿದ್ರೆ ಮಾರ್ಕೆಟ್ ಸೇಮ್ ಇದೇ ತರ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಇಲ್ಲೂ ಕೂಡ ಸಣ್ಣದಾಗಿ ಫಾರ್ಮೇಶನ್ ಮಾಡ್ತಿದೆ. ಸೊ ಈ ಟ್ರಯಾಂಗಲ್ ಪ್ಯಾಟರ್ನ್ ಎಲ್ಲರ ಅಪ್ ಸೈಡ್ ಬ್ರೇಕ್ ಆದ್ರೆ ನಾವು ಅಪ್ ಸೈಡ್ ಟ್ರೇಡ್ ಮಾಡ್ಬೋದು, ಅಥವಾ ಡೌನ್ ಸೈಡ್ ಬ್ರೇಕ್ ಆದ್ರೆ ನಾವು ಡೌನ್ ಸೈಡ್ ಕೂಡ ಟ್ರೇಡ್ ಮಾಡ್ಬೋದು. ಸೊ ನಾಳೆ ಶುಕ್ರವಾರ ಮಾರ್ಕೆಟ್ ಎಲ್ಲೇ ಓಪನ್ ಆಗಲಿ, ಸೈಡ್ ವೇಸ್ ಅಥವಾ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್. ಸೊ ಗ್ಯಾಪ್ ಡೌನ್ ಓಪನ್ ಆದ್ರೆ ನೋಡಿ, ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದ್ರೆ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡ್ದಾಗುತ್ತೆ. ಅಥವಾ ಇವಾಗಲೇ ಇದು 3:15 ಮಾರ್ಕೆಟ್ ಕ್ಲೋಸ್ ಆಗೋ ಅಷ್ಟೊತ್ತಿಗೆಲ್ಲ ಲೋ ಬ್ರೇಕ್ ಆದ್ರೆ ಇದು ಟ್ರಯಾಂಗಲ್ ಲೋ ಬ್ರೇಕ್ ಆಗುತ್ತೆ. ಸೊ ಮಾರ್ಕೆಟ್ ಎಲ್ಲ ನಾಳೆ ಈ ರೀತಿ ಓಪನ್ ಆಗಿ ನಿಮಗೆ ಸಿಕ್ಕರೆ ನಾವು ಸೆಲ್ಲಿಂಗ್ ಸೈಡ್ ಆರಾಮಾಗಿ ಟ್ರೇಡ್ ಮಾಡ್ಬೋದು. ಎಷ್ಟು ಪಾಯಿಂಟ್ ಅಂದ್ರೆ 100 ಪಾಯಿಂಟ್, 120 ಪಾಯಿಂಟ್ಸ್ ಕೂಡ ನಾವು ಟ್ರೇಡ್ ಮಾಡ್ಬೋದು. ಈ ಲೋಕಿನ ಕೆಳಗೆ ಹೋಗುತ್ತೆ ಮಾರ್ಕೆಟ್ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಸೊ ನಾಳೆ ಎಲ್ಲರ ಮಾರ್ಕೆಟ್ ಈ ಟ್ರಯಾಂಗಲ್ನ ಬ್ರೇಕ್ ಮಾಡಿದರೆ, ಸೊ ನಾವಿಲ್ಲಿ ಒಂದು ಒಳ್ಳೆ ಸೆಲ್ ಟ್ರೇಡ್ನ ಈಸಿಯಾಗಿ ಮಾಡ್ಬೋದಾಗುತ್ತೆ. ಸೊ ಸ್ಟಾಪ್ ಲಾಸು ಮತ್ತು ಟಾರ್ಗೆಟ್ನ ನೀವು ನೋಡಿ ನಿಮ್ಮ ರಿಸ್ಕ್ ಮೇಲೆ ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಬಟ್ ಈ ಟ್ರಯಾಂಗಲ್ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಟ್ರೇಡ್ ಇರುತ್ತೆ. ಅದೇ ಅಕಸ್ಮಾತ್ ಎಲ್ಲರ ಟ್ರಯಾಂಗಲ್ ಅಪ್ ಸೈಡ್ ಬ್ರೇಕ್ ಆದರೆ ಸೊ ಒಳ್ಳೆ ಬೈಯಿಂಗ್ ಕೂಡ ಬರ್ಬೋದು. ಎಲ್ಲಿ ತನಕ ಅಂದರೆ ಈ ಸಪ್ಲೈ ಝೋನ್ ತನಕ. ಈ ಸಪ್ಲೈ ಝೋನಲ್ಲಿ ನಾವು ನೋಡಬೇಕಾಗುತ್ತೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಯಾಕೆಂದರೆ ಇದು ಒಂದು ಒಳ್ಳೆ ಸಪ್ಲೈ ಝೋನ್ ಇದೆ. ಇಲ್ಲಿಂದ ತುಂಬ ಒಳ್ಳೆ ಸೆಲ್ಲಿಂಗ್ ಕೂಡ ಬಂದಿತ್ತು. ಮಾರ್ಕೆಟ್ ನೋಡಿ ಅಚ್ಚೆ ಮೊನ್ನೆ ಇಲ್ಲಿಂದ ಸೆಲ್ಲಿಂಗ್ ಬಂದಿತ್ತು. ಆ ಸೆಲ್ಲಿಂಗ್ ಬಂದು ಇಲ್ಲಿ ವೆಯ್ಟ್ ಮಾಡಿ ಇಲ್ಲಿ ಆರ್ಡರ್ಸ್ನ ಅಕ್ಯುಮುಲೇಟ್ ಮಾಡ್ಕೊಂಡು ನಿನ್ನೆ ಆರ್ಡರ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಸೊ ಇಲ್ಲಿ ಒಳ್ಳೆ ಸೆಲ್ಲಿಂಗ್ ಬಂದಿದೆ. ಇದ್ರ ಮೇಲೆ ಈ ಝೋನಲ್ಲಿ ಸೆಲ್ಲರ್ಸ್ಗಳು ಚೆನ್ನಾಗಿದ್ದಾರೆ. ಆಮೇಲೆ ಈ ಝೋನ್ನ ಅವರು ಸೆಲ್ಲರ್ಸ್ಗಳು ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಮಾರ್ಕೆಟ್ ಇಲ್ಲಿಗೆ ಬಂದರೆ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಇಲ್ಲಿ ತನಕ ಫಸ್ಟ್ ಟಾರ್ಗೆಟ್ ಇಡ್ಬೋದು. ಈ ಝೋನ್ ಬ್ರೇಕ್ ಆದರೆ ಇಲ್ಲಿ ನೋಡಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಇದು ಬ್ರೇಕ್ ಆಯಿತು ಅಂದರೆ ನಾವು ನೆಕ್ಸ್ಟ್ ಟಾರ್ಗೆಟ್ ಇರೋದು ಎಲ್ಲಿ ತನಕ ಅಂದರೆ ನೆಕ್ಸ್ಟ್ ಟಾರ್ಗೆಟ್ ಇರೋದು 24,570 600 ತನಕ ನಮ್ಮ ಟಾರ್ಗೆಟ್ ಇಡ್ಬೋದು, ಈ ಝೋನು ಬ್ರೇಕ್ ಆಯಿತು ಅಂದರೆ. ಬಟ್ ನಾಳೆಗೆ ಐ ಥಿಂಕ್ ಈ ಝೋನು ಬ್ರೇಕ್ ಆಗೋ ಚಾನ್ಸಸ್ ಕಮ್ಮಿ ಇದೆ ಅಂತ ಅನಿಸುತ್ತೆ. ಹೇಳೋಕ್ಕಾಗಲ್ಲ, ಮಾರ್ಕೆಟಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಸೊ ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ ನಾಳೆ. ಸೊ ಅಷ್ಟೇ, ಲೋ ಬ್ರೇಕ್ ಆದರೆ ಒಳ್ಳೆ ಸೆಲ್ಲಿಂಗ್ ಬರುತ್ತೆ, ಈ ಐ ಬ್ರೇಕ್ ಆದರೆ ಒಳ್ಳೆ ಬೈಯಿಂಗ್ ಬರುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ಅನಾಲಿಸಿಸ್. ಸೊ ನಾಳೆ ಮಾರ್ಕೆಟ್ ಏನಾಗುತ್ತೆ ನೋಡೋಣ.